ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಗೀತಾಂಜಲಿ ಅಂತ. ನಾನು ಕರ್ನಾಟಕದಿಂದ ಬಂದಿದ್ದೇನೆ. ರಾಯಚೂರು ನಮ್ಮದೂರು. ನಾವು ಶ್ರೇಷ್ಠ ಆಯುರ್ವೇದ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ವಿ. ಇದಕ್ಕಿಂತ ಮುಂಚೆ ನಾವು ಅಲೋಪತಿನೂ 3-4 ಕಡೆ ತೋರಿಸಿದ್ವಿ. ಅಲೋಪತಿಯಲ್ಲಿ ನಾನು 3 IVF 3 IUI ಟ್ರೈ ಮಾಡಿದ್ದೆ. ಅದು ವರ್ಕೌಟ್ ಆಗಿಲ್ಲ. ಫೇಲ್ಯೂರ್ ಆದಮೇಲೆ ನಾವು ಮತ್ತೆ ಶ್ರೇಷ್ಠ ಆಯುರ್ವೇದಕ್ಕೆ ಬಂದ್ವಿ. ಸ್ವಲ್ಪ ನಮಗೆ ಸಜೆಸ್ಟ್ ಮಾಡಿದರು. ಇಬ್ಬರಿಗೂ ಹೆಲ್ತ್ ಮೇಂಟೈನ್ ಮಾಡೋ ಥರ ಸ್ಮೂದಿ ಆಗಲಿ, ಕಷಾಯ, ಅದು ಮೆಡಿಸಿನ್ ಎಲ್ಲ ನಮಗೆ ಸಜೆಸ್ಟ್ ಮಾಡಿದರು. ನಾವು ಅವ್ರು ಹೇಳಿದ ಥರ ಫಾಲೋ ಮಾಡಿದ್ವಿ. ನಮ್ಮದು ಶುಗರು ಸ್ವಲ್ಪ ಜಾಸ್ತಿ ಇತ್ತು. ಅದನ್ನು ಮೇಂಟೈನ್ ಮಾಡೋಕ್ಕೆ ಹೇಳಿದರು. ಅದು ಮಾಡೋದಕ್ಕೋಸ್ಕರ ಮಿಲ್ಲೆಟ್ ತಿನ್ನಿ ಅಂತ ಹೇಳಿದರು. ಮಿಲ್ಲೆಟನ್ನು ಇನ್ಕ್ಲೂಡ್ ಮಾಡಿ ಡಯಟಲ್ಲಿ ಅಂತೇಳಿ. ಫಸ್ಟ್ ಟೈಮ್ ಶ್ರೇಷ್ಠ ಆಯುರ್ವೇದ ಹತ್ರ ಹೋದಾಗ ಮಿಲ್ಲೆಟ್ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದರು. ಬಟ್ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಓಕೆ ಮಿಲ್ಲೆಟ್ ಇವಾಗ ಇನ್ಕ್ಲೂಡ್ ಮಾಡ್ತಾಯಿದ್ದೆ. ಬಟ್ ನಂದು IVF IUI ಎಲ್ಲ ಫೇಲ್ ಆದಮೇಲೆ ಲಾಸ್ಟ್ ಆಪ್ಷನ್ ಇದ್ದಿದ್ದು ಒಂದೇ ಆಯುರ್ವೇದ ಡಾಕ್ಟರ್ ಅನುಪಮ ಅವ್ರ ಹತ್ರ. ಆಮೇಲೆ ಅವ್ರು ಹೇಳ್ದಂಗೆ ಸ್ಟ್ರಿಕ್ಟಾಗಿ ನಾನು ಮಿಲ್ಲೆಟನ್ನು ಇನ್ಕ್ಲೂಡ್ ಮಾಡಿದೆ. ಮತ್ತು ನಾನು ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ ಥರ ಡಯಟ್ ಎಲ್ಲ ಫಾಲೋ ಮಾಡಿದ್ದಾದಮೇಲೆ ನಂದು ಶ್ರೇಷ್ಠ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಆದಮೇಲೆ ಅವ್ರು ನಮಗೆ ಪಂಚಕರ್ಮ ತೊಗೊಳಕ್ಕೆ ಹೇಳಿದರು. ಅದೆಲ್ಲ ತೊಗೊಂಡಿದ್ದಾದಮೇಲೆ ಸಕ್ಸಸ್ಫುಲಿ ನ್ಯಾಚುರಲಿ ಕನ್ಸೀವ್ ಆಗಿ ನಾನು ಒಂದು ಬೇಬಿ ಬಾಯ್ಗೆ ಡೆಲಿವರಿ ಆಯಿತು. ಅದೇ ಯಾರಿಗಾದರೂ ಮಗು ಆಗಿಲ್ಲ, ಲಾಸ್ಟ್ ಹೋಪು, ಇನ್ನೇನು ನೀವು ತಾಯಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನಗೆ IVF ಫೇಲ್ಯೂರ್ ಆದಮೇಲೆ ಹೇಳಿದರು ನನಗೆ ಡೋನರ್ ಎಗ್ ಬೇಕು ಅಂತೆಲ್ಲ ಹೇಳಿದರು. ಬಟ್ ನಾನು ಡಾಕ್ಟರ್ ಅನುಪಮ ಹತ್ರ ಕನ್ಸಲ್ಟ್ ಮಾಡಿದ್ದಾದ್ಮೇಲೆ ಆ ಥರದ ಏನು ನೆಸೆಸಿಟಿ ಇರಲಿಲ್ಲ. ನಾನು ನ್ಯಾಚುರಲಾಗಿ ಕನ್ಸೀವ್ ಆಗಿದ್ದೀನಿ. ನಿಮ್ಮಲ್ಲೂ ಯಾರಾದರೂ ನಿಮಗೆ ಯಾರಾದರೂ ಲಾಸ್ಟ್ ಹೋಪು ಮತ್ತು ಏನು ತಾಯಿನೇ ಆಗಲ್ಲ ಆ ಥರ ಏನಾದರೂ ಒಂದು ಸಿಚುವೇಶನ್ ಏನಾದರೂ ಹೇಳಿದರೆ ನೀವು ಒಂದು ಸರ್ತಿ ಡಾಕ್ಟರ್ ಅನುಪಮ ಅವ್ರ ಹತ್ರ ಕನ್ಸಲ್ಟ್ ಮಾಡಬೇಕು. ಅವ್ರು ರಿಯಲಿ ಏಂಜಲ್ ಥರ. ಅವರು ಚೆನ್ನಾಗಿ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರು. ಥ್ಯಾಂಕ್ಸ್ ಟು ಡಾಕ್ಟರ್ ಅನುಪಮ.